ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ರಾಜ್ಯಸಭೆಯಲ್ಲಿ ಆಡಿದಂಥ ಒಂದು ಮಾತು ಖರ್ಗೆ ಅವರಿಗೆ ತುಂಬ ಬೇಸರವನ್ನು ತರಿಸ್ಬಿಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿ ಕೇಳಿ ಈಗ AICC ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಕರ್ನಾಟಕದಿಂದ ಅನೇಕ ಚುನಾವಣೆಗಳನ್ನ ಎದುರಿಸಿ ಬರೋಬ್ಬರಿ 11 ಚುನಾವಣೆಯನ್ನು ಎದುರಿಸಿ 10 ಚುನಾವಣೆಯನ್ನು ಗೆದ್ದಂಥ ಒಂದು ಕೀರ್ತಿ ಯಾರಿಗಾರು ಇದ್ದರೆ ಅದು ದಲಿತ ಮುಖಂಡರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ತಮ್ಮ 82ನೇ ವಯಸ್ಸಿನಲ್ಲೂ ಕೂಡ ಯಾವ ತರದಲ್ಲಿ ಆಡಳಿತ ಪಕ್ಷವನ್ನು ಸಂಕಷ್ಟಕ್ಕೆ ಸಿಲುಕಿಸಬೇಕು, ಆಡಳಿತ ಪಕ್ಷ ಏನಾದರೂ ತಪ್ಪು ಮಾಡಿದರೆ ಅದನ್ನು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಯಾವೆಲ್ಲ ಮಾತನ್ನು ಆಡಬೇಕು, ಯಾವೆಲ್ಲ ರೀತಿಯಲ್ಲಿ ಆಡಳಿತ ಪಕ್ಷವನ್ನು ಸಂಕಷ್ಟಕ್ಕೆ ಸಿಲುಕಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಾಕ್ಚಾತುರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕಾಗತ್ತೆ. ಅಂತಹ ನಿಟ್ಟಿನಲ್ಲಿ ಒಬ್ಬ ದಲಿತ ನಾಯಕನ ಮೇಲೆ ನಿನ್ನೆ ನಡೆದಂಥ ಒಂದು ಆಪಾದನೆ ಇದೆಯಲ್ಲ, ಆ ಆಪಾದನೆಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತಾರ. ಸ್ವಯಂ ಖರ್ಗೆ ಅವರು ಈ ಮಾತನ್ನು ಹೇಳಿದ್ದಾರೆ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಈ ಮಾತನ್ನು ಹೇಳಿದ್ರು, ಯಾಕೆ ನಾನು ನಿವೃತ್ತಿ ತಗೊಳ್ತೇನೆ ಅನ್ನುವ ಮಾತನ್ನು ಹೇಳಿದ್ರು ಅನ್ನೋದನ್ನ ಹೇಳ್ತೇವೆ. ಅದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಎಸ್ ವೀಕ್ಷಕರೇ, ವಕಫ್ ಬಿಲ್ ಎನ್ನುವ ಈ ತಿದ್ದುಪಡಿ ಕಾಯ್ದೆಗೆ ನಿನ್ನೆ ಎರಡೂ ಸದನದಲ್ಲೂ ಅಂದ್ರೆ ಲೋಕಸಭೆಯಲ್ಲಿ ಮೊನ್ನೆ ಸಿಕ್ತು, ನಿನ್ನೆ ರಾಜ್ಯಸಭೆಯಲ್ಲೂ ಕೂಡ ಬಿಲ್ ಪಾಸ್ ಆಯಿತು. ಆ ನಿಟ್ಟಿನಲ್ಲಿ ಬಿಜೆಪಿ ಈಗ ಹಿರಿ ಹಿಗ್ತಾ ಇದೆ. ಲೋಕಸಭೆಯಲ್ಲಿ ಸರಿಸುಮಾರು 288 ಮತಗಳು ಆ ಬಿಲ್ ಪರವಾಗಿ ಬಂದು ರಾಜ್ಯಸಭೆಯಲ್ಲೂ ಕೂಡ ಧ್ವನಿ ಮತದ ಮುಖಾಂತರ ಅಂದ್ರೆ ಹಾಜರಿಯ ಮುಖಾಂತರ ಬಿಲ್ ಪಾಸ್ ಆಯಿತು. ಅಷ್ಟರ ಮಟ್ಟಿಗೆ ಬಹುಮತ ಬಿಜೆಪಿಯಲ್ಲಿ ಇತ್ತು. ಈ ನಡುವೆ ಮೊನ್ನೆ ನಡೆದಂತ ಅಂದ್ರೆ 2ನೇ ತಾರೀಕು ನಡೆದಂತ ಸುದೀರ್ಘ ಚರ್ಚೆ, ಸರಿಸುಮಾರು 13 ಗಂಟೆಗಳ ಕಾಲ ಚರ್ಚೆ ನಡೀತು. ಅಲ್ಲೂ ಕೂಡ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಚರ್ಚೆಯನ್ನು ಮಾಡಿದ್ವು. ಆಡಳಿತ ಪಕ್ಷ ಕೆಲ ವಿರೋಧ ಪಕ್ಷಗಳ ನಡುವೆ ಗಲಾಟೆ ಕೂಡ ಆಯಿತು. ಅದಾದ ನಂತರ ಅಲ್ಲಿ ಪಾಸ್ ಆಯಿತು. ಸರಿಸುಮಾರು 1:43 ಅಂದ್ರೆ ನಿನ್ನೆ ಬೆಳಗಿನ ಜಾವ 1:43 ಬಿಲ್ ಪಾಸ್ ಆಯಿತು. ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಯಿತು. ಅದಾದ ನಂತರ ನಿನ್ನೆ ರಾಜ್ಯಸಭೆಯಲ್ಲಿ ಬಿಲ್ ಕೂಡ ಇಂಟ್ರೊಡ್ಯೂಸ್ ಆಯಿತು. ಕಿರಣ್ ರಿಜಿಜು ಅವರು ಆ ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ರಾಜ್ಯಸಭೆಯಲ್ಲಿ. ಆ ನಂತರ ಚರ್ಚೆ, ಪರ ವಿರೋಧ ಚರ್ಚೆಗಳಾಗತ್ತೆ. ಇಲ್ಲಿ ಆಕ್ಚುಲಿ ಚರ್ಚೆ ನಡೆದಿದ್ದು ಪಾರ್ಲಿಮೆಂಟ್ ಅಂದ್ರೆ ಲೋಕಸಭೆಯಲ್ಲಿ ಚರ್ಚೆ ನಡೀತು, ಆದ್ರೆ ನಿಜವಾಗಿ ಒಂದು ಅರ್ಥದಲ್ಲಿ ಅರ್ಥಪೂರ್ಣ ಚರ್ಚೆಯಾಗಿದ್ದು ಎಲ್ಲಿ ಅಂದ್ರೆ ಅದು ರಾಜ್ಯಸಭೆಯಲ್ಲಿ ಸುದೀರ್ಘವಾದ ಚರ್ಚೆ ಆಯಿತು. 14-15 ಗಂಟೆಗಳ ಚರ್ಚೆ ಆದ ನಂತರ ಇವತ್ತು ಬೆಳಗಿನ ಜಾವ 2:45 ಸುಮಾರಿಗೆ ಧ್ವನಿ ಮತದ ಮುಖಾಂತರ ಬಿಲ್ ಪಾಸ್ ಆಯಿತು. ವಕಫ್ ಆಡಳಿತ ಮಂಡಳಿಯಲ್ಲಿ ಏನೆಲ್ಲ ಪಾರದರ್ಶಕ ವ್ಯವಸ್ಥೆಯನ್ನು ತರಬೇಕು, ಯಾರಾದರೂ ದಾನವನ್ನು ಮಾಡಿದರೆ, ಯಾರಾದರೂ ಭೂಮಿ ದಾನವನ್ನು ಮಾಡಿದರೆ ಆ ಭೂಮಿ ಬಡ ಮುಸ್ಲಿಮರಿಗೆ ಯಾವೆಲ್ಲ ರೀತಿಯಲ್ಲಿ ಸಹಾಯ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಒಂದು ವಕಫ್ ಬಿಲ್ ಅನ್ನು ತಿದ್ದುಪಡಿ ಮಾಡಿ ಯಾವೆಲ್ಲ ತಿದ್ದುಪಡಿಯನ್ನು ಮಾಡಬೇಕು, ಯಾವೆಲ್ಲ ಪಾರದರ್ಶಕತೆಯನ್ನು ತರುವ ನಿಟ್ಟಿನಲ್ಲಿ ಏನೆಲ್ಲ ತಿದ್ದುಪಡಿ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಒಂದು ತಿದ್ದುಪಡಿಯನ್ನು ಮಾಡಿ ಈಗ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ಅಷ್ಟಕ್ಕೂ ಬಿಲ್ ಪಾಸ್ ಆಗುವ ಮೊದಲು, ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗುವ ಮೊದಲು ಕೇಂದ್ರ ಸಚಿವರಾದಂಥ ಅನುರಾಗ್ ಠಾಕೂರ್ ಅವರು ಒಂದು ಬಾಂಬನ್ನು ಸಿಡಿಸ್ತಾರೆ, ಒಂದು ಸ್ಫೋಟಕ ಮಾಹಿತಿಯನ್ನು ಸಿಡಿಸ್ತಾರೆ. ಅಷ್ಟಕ್ಕೂ ನಿನ್ನೆ ನಡೆದ ಈ ರಾಜ್ಯಸಭೆಯ ಚರ್ಚೆಯಲ್ಲಿ ಬಿಲ್ ಪರ ಮತ್ತು ವಿರೋಧವಾಗಿ ನಡೆದಂತಹ ಒಂದು ಚರ್ಚೆಯಲ್ಲಿ ದೊಡ್ಡ ವಾಗ್ಯುದ್ಧವೇ ನಡೆಯಿತು. ಅದರಿಂದ ಬೇಸತ್ತಂತ ಖರ್ಗೆ ಅವರು ನಿನ್ನೆ ಸ್ಫೋಟಕವಾದ ಮಾಹಿತಿಯನ್ನು ಕೊಟ್ಟು, ಜೊತೆಗೆ ಅವರು ತೀವ್ರವಾಗಿ ಅಸಮಾಧಾನ ಕೂಡ ಕೊಂಡ್ರು. ಅಷ್ಟಕ್ಕೂ ಕಾರಣ ಏನನ್ನೋದನ್ನ ನಾವು ನೋಡ್ತಾ ಹೋದ್ರೆ, ರಾಜ್ಯಸಭೆಯಲ್ಲಿ ಚರ್ಚೆ ಆಗುವಾಗ ಕೇಂದ್ರ ಸಚಿವರಾದಂತಹ ಅನುರಾಗ್ ಠಾಕೂರ್ ಅವರು ರಾಜ್ಯಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಈ ವಕಫ್ ಬಿಲ್ ಅನ್ನು ಯಾಕೆ ಕಾಂಗ್ರೆಸ್ ವಿರೋಧವನ್ನು ಮಾಡ್ತಿದೆ, ಕಾಂಗ್ರೆಸ್ನ ಅನೇಕ ಮುಸ್ಲಿಂ ಮುಖಂಡರು, ಕಾಂಗ್ರೆಸ್ ನಾಯಕರು ಈ ವಕಫ್ ಬಿಲ್ ಮಸೂದೆಯನ್ನು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಎನ್ನುವುದಾದ್ರೆ, ಅನೇಕ ಮುಸ್ಲಿಂ ಮುಖಂಡರು ಈ ವಕಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೂಡ ದಾನವಾಗಿ ವಕಫ್ ಮಂಡಳಿಗೆ ಬಂದಂತ ಭೂಮಿಯನ್ನ ಕಬಳಿಕೆ ಮಾಡ್ಕೊಂಡಿದ್ದಾರೆ, ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಏನಾದರೂ ಈ ವಕಫ್ ತಿದ್ದುಪಡಿಯ ಬಿಲ್ ಅಂತಂದ್ರೆ ಅವರಿಗೆ ಅದು ಅನ್ಯಾಯವಾಗುತ್ತೆ, ಅವರಿಗೆ ಅದು ಮೋಸ ಆಗುತ್ತೆ, ಅವರಿಗೆ ಅದು ಹಿನ್ನಡೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅನೇಕ ಮುಸ್ಲಿಂ ಮುಖಂಡರು ಜೊತೆಗೆ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಈ ವಕಫ್ ತಿದ್ದುಪಡಿಯ ಬಿಲ್ ಅನ್ನ ವಿರೋಧ ಮಾಡ್ತಾ ಇದ್ದಾರೆ. ಇದು ಆಕ್ಚುಲಿ ಫ್ಯಾಕ್ಟ್ ಅಂತ ಅನುರಾಗ್ ಠಾಕೂರ್ ಅವರು ಹೇಳ್ತಾರೆ. ಅಲ್ಲಿಯ ತನಕ ರಾಜ್ಯಸಭೆ ಸಾವಧಾನವಾಗಿ ಕೇಳ್ತಾ ಇತ್ತು, ಆದ್ರೆ ಒಂದು ಹೆಜ್ಜೆಯನ್ನು ಮುಂದೆ ಹೋದಂತ ಅನುರಾಗ್ ಠಾಕೂರ್ ಅವರು ಕೆಲ ಹೆಸರನ್ನ ಹೇಳ್ತಾರೆ. ಇಂತಿಂತವರು ಈ ದಾನವಾಗಿ ವಕಫ್ ಮಂಡಳಿಗೆ ಬಂದಂತ ಒಂದು ಭೂಮಿಯನ್ನ ಭೂಕಬಳಿಕೆ ಮಾಡಿಕೊಂಡು ತಮ್ಮ ಸ್ವಂತ ಹಿತಾಸಕ್ತಿಗೋಸ್ಕರ ತಮ್ಮ ಹೆಸರನ್ನ ಬರೆಸಿಕೊಂಡು ಅವರು ಸ್ವಂತ ಹಿತಾಸಕ್ತಿಗೋಸ್ಕರ ತಮಗೆ ಮಾಡ್ಕೊಡ್ಬಿಟ್ರು. ಅನೇಕ ಮುಸ್ಲಿಂ ಮುಖಂಡರು ಈ ವಕಫ್ ಮಂಡಳಿಗೆ ಬಂದಂತ ಈ ಭೂಮಿಯನ್ನ, ದಾನವಾಗಿ ಬಂದಂತ ಭೂಮಿಯನ್ನ ತಾವು ವಶಪಡಿಸಿಕೊಂಡು ಲೀಸ್ ಲೆಕ್ಕದಲ್ಲಿ ದೊಡ್ಡ ಕಂಪನಿಗೆ ಲೀಸ್ ಮುಖಾಂತರ ಬಾಡಿಗೆ ಕೊಟ್ಟಿದ್ದಾರೆ. ಇವೆಲ್ಲವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ದಾನವಾಗಿ ಬಂದಂತ ಈ ಭೂಮಿಯನ್ನ ಬಡ ಮುಸ್ಲಿಮರಿಗೆ ಸಹಾಯವಾಗುವಂತ ಕಟ್ಟಡಗಳು, ಬಿಲ್ಡಿಂಗ್ಗಳು ಈ ರೀತಿಯಲ್ಲಿ ಹೆಲ್ಪ್ ಆಗೋ ದೃಷ್ಟಿಯಲ್ಲಿ ನಾವು ವಕಫ್ ಮಂಡಳಿಯ ಆಡಳಿತ ಮಂಡಳಿಗೆ ಬೇಕಾಗುವಂತಹ ಒಂದು ಪಾರದರ್ಶಕ ವ್ಯವಸ್ಥೆಯನ್ನು ತರುವ ನಿಟ್ಟಿನಲ್ಲಿ ಒಂದು ಸ್ವಲ್ಪ ತಿದ್ದುಪಡಿಯನ್ನು ಮಾಡಿದ್ದೇವೆ ಎನ್ನುವ ಒಂದು ಮಾತನ್ನು ಹೇಳ್ತಾ
ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವಕಫ್ ಮಂಡಳಿಯ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನ ಹೊರಹಾಕ್ಬಿಟ್ರು. ಇದಾದ ನಂತರ ಆಕ್ರೋಶಗೊಂಡಂತ ಅಲ್ಲೇ ಇದ್ದಂತ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಕ್ರೋಶಗೊಂಡ್ತಾರೆ. ಆ ನಂತರ ಸದನದಲ್ಲಿ ತುಂಬಾ ಗದ್ದಲ ಆಗುತ್ತೆ. ಆ ನಂತರ ನೊಂದಂತ ಖರ್ಗೆ ಅವರು ಒಂದು ಸ್ಫೋಟಕ ಮಾಹಿತಿಯನ್ನು ಹೇಳ್ತಾರೆ. ಅನುರಾಗ್ ಠಾಕೂರ್ ಅವರೇ, ನಿಮ್ಮ ಬಳಿ ಏನಾದ್ರೂ ದಾಖಲೆ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದ್ರೂ ಒಂದು ವಕಫ್ ಮಂಡಳಿಗೆ ಬಂದಂತ ಭೂಮಿಯನ್ನ ಎನ್ಕ್ರೋಚ್ ಮಾಡಿದ್ದಾರೆ ಅಥವಾ ಕಬಳಿಕೆ ಮಾಡಿದ್ದಾರೆ ಎನ್ನುವ ದಾಖಲಾತಿ ಇದ್ರೆ ಈಗಲೇ ಅದನ್ನ ಸ್ಪಷ್ಟಪಡಿಸಿ ಸದನದ ಮುಂದೆ ತನ್ನಿ. ಏನಾದ್ರೂ ನೀವು ದಾಖಲಾತಿಯನ್ನು ತಂದು ನಾನು ತಪ್ಪಿತಸ್ಥ ಎನ್ನುವುದನ್ನು ಸಾಬೀತು ಮಾಡಿದ್ರೆ ಈಗಲೇ ಇದೇ ಕ್ಷಣದಿಂದ ನಾನು ರಾಜಕೀಯ ನಿವೃತ್ತಿಯನ್ನು ಕೊಡ್ತೇನೆ, ಇದೇ ಕ್ಷಣದಿಂದ ನಾನು ರಾಜಕೀಯ ನಿವೃತ್ತಿಯನ್ನು ಹೊಂದ್ತೇನೆ ಎನ್ನುವ ಸ್ಫೋಟಕ ಮಾಹಿತಿಯನ್ನ ಮತ್ತು ಆಕ್ರೋಶ ಭರಿತವಾದ ಮಾತನ್ನು ಹೇಳ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ಆ ದಾಖಲೆಯನ್ನು ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ಕೂಡ ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡಿ ನೀವು ರಾಜಕೀಯದಿಂದ ನಿವೃತ್ತಿಗೊಳ್ತೀರಾ ಎನ್ನುವ ಸವಾಲನ್ನು ನೋಡ್ತಾರೆ. ಆ ನಂತರ ಸ್ಪೀಕರ್ ಅವರು ಮಧ್ಯ ಪ್ರವೇಶವನ್ನು ಮಾಡಿ ಆ ಹೆಸರನ್ನ ಕಡತದಿಂದ ತೆಗೆದು ಹಾಕುವಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟಕ್ಕೆ ಆ ವಿಷಯ ಅಲ್ಲಿ ನಿಂತರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ನೀವು ಈ ಕಡತದಿಂದ ತೆಗೆದು ಹಾಕಿದ್ರು ಕೂಡ ಈಗಾಗಲೇ ಅನೇಕ ಮಾಧ್ಯಮಗಳಿಗೆ ಪ್ರಸಾರವಾಗಿದೆ, ನೇರ ಪ್ರಸಾರ ನಡೀತಾ ಇದೆ. ಅನೇಕ ಮಾಧ್ಯಮಗಳು ನನ್ನ ಹೆಸರನ್ನ ತೆಗೆದುಕೊಂಡು ಹೋಗಿ ಅಪಪ್ರಚಾರ ಮಾಡುವುದಷ್ಟೇ ಅಂದ್ರೆ ಅದು ಸಹಜವಾಗುತ್ತೆ. ಯಾಕಂದ್ರೆ ಒಬ್ಬ ನಾಯಕನಾದಂತೂ ಒಬ್ಬ ಕೇಂದ್ರ ಸಚಿವನಾದಂತೂ ತನ್ನ ಹೆಸರನ್ನು ತೆಗೆದುಕೊಂಡು ನೇರ ಪ್ರಸಾರವಾಗುತ್ತೆ ಮತ್ತು ತನ್ನ ಹೆಸರು ಈಗಾಗಲೇ ಜನರಿಗೆ ರೀಚ್ ಆಗ್ಬಿಟ್ಟಿದೆ. ಅದಕ್ಕೆ ಯಾರು ಬೆಲೆ ಕಟ್ಕೊಡ್ತಾರೆ? ಅದಕ್ಕಾಗಿ ಈ ಅನುರಾಗ್ ಠಾಕೂರ್ ಅವರ ಮೇಲೆ ನೀವು ಕ್ರಮವನ್ನು ಕೈಗೊಳ್ಳಬೇಕು, ಜೊತೆಗೆ ಅವರು ಕ್ಷಮೆಯನ್ನ ಕೇಳಬೇಕು ಅನ್ನೋ ದೃಷ್ಟಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಡವನ್ನು ಹಾಕ್ತಾರೆ. ಜೊತೆಗೆ ಈ ಪ್ರಕರಣದಲ್ಲಿ ದೇವೇಗೌಡರ ಹೆಸರನ್ನು ಕೂಡ ಹೇಳ್ತಾರೆ. ದೇವೇಗೌಡರು ನನ್ನನ್ನ 60 ವರ್ಷಗಳ ರಾಜಕೀಯ ಈ ಬೆಳವಣಿಗೆಯಲ್ಲಿ ನನ್ನನ್ನು ನೋಡಿದ್ದಾರೆ. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ, ಕಾಂಗ್ರೆಸ್ MLA ಆಗಿ, MP ಆಗಿ, ಈಗ AICC ಅಧ್ಯಕ್ಷರ ಸ್ಥಾನದಷ್ಟು ದೊಡ್ಡ ಹುದ್ದೆಯನ್ನು ವಹಿಸಿಕೊಂಡಿದ್ದೇನೆ. ಇದಕ್ಕೆಲ್ಲ ನನ್ನ ಪ್ರಯತ್ನವೇ ಕಾರಣ ಹೊರತು ಯಾವುದೋ ಒಂದು ಭೂ ಕಬಳಿಕೆ ಮಾಡಿಕೊಂಡು ಯಾವುದೋ ಒಂದು ಜಾಗವನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ನಾನು ದೊಡ್ಡವನಾಗಿಲ್ಲ ಎನ್ನುವ ಸ್ಫೋಟಕ ಮಾಹಿತಿಯನ್ನ ಅಥವಾ ಒಂದು ಅಸಮಾಧಾನವನ್ನ ಸ್ಫೋಟಗೊಳಿಸ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನಾದ್ರೂ ಈ ಪ್ರಕರಣ ಸ್ವಲ್ಪ ಮುಂದುವರೆದಿದ್ರೆ ಈ ಖರ್ಗೆ ಅವರ ಹೆಸರನ್ನ ಏನಾದ್ರೂ ತೆಗೆದು ಹಾಕಿಲ್ಲ ಅಂದಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಟ್ಟುಗೊಂಡು ನಿವೃತ್ತಿಯಾಗುವಂತ ಲಕ್ಷಣ ಕೂಡ ಇತ್ತು. ಆದ್ರೆ ಏನಾದ್ರೂ ಈ ಪ್ರಕರಣದಿಂದ ನಿವೃತ್ತಿ ಆದ್ರೆ ಅದು ಅವರ ಮೇಲೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ ಆ ಪ್ರಕರಣವನ್ನ ಅಂದ್ರೆ ತನ್ನ ಹೆಸರನ್ನ ತೆಗೆದುಹಾಕುವ ನಿಟ್ಟಿನಲ್ಲಿ ಖರ್ಗೆ ಅವರು ದೊಡ್ಡ ಪ್ರಯತ್ನವನ್ನು ಮಾಡುವ ಜೊತೆಗೆ ತೀವ್ರವಾಗಿ ಬೇಸರಗೊಂಡ್ರು. ಯಾರೋ ಒಬ್ಬ ಈಗ ಮೊನ್ನೆ ಬಂದಂತ ಒಬ್ಬ ವ್ಯಕ್ತಿ ನನ್ನ 60 ವರ್ಷದ ರಾಜಕೀಯದ ಮೇಲೆ ಕಪ್ಪು ಮಸಿ ಬೆಳಿತಾನಂದ್ರೆ ಯಾವುದೇ ಒಬ್ಬ ದೊಡ್ಡ ರಾಜಕಾರಣಿಗೆ ಅದು ಅಸಮಾಧಾನ ಆಗೇ ಆಗುತ್ತೆ. ಈ ನಿಟ್ಟಿನಲ್ಲಿ ಖರ್ಗೆ ಅವರು 82ರ ವಯಸ್ಸಿನಲ್ಲೂ ಕೂಡ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಮಾತನಾಡುತ್ತ ನೋಡ್ತಾ ಇದ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಬಲದಂತೆ ಕಂಡು ಬರ್ತದೆ. ಏನೇ ಆಗಲಿ, ನಿಜವಾಗಿಯೂ ಮಲ್ಲಿಕಾರ್ಜುನ್ ಖರ್ಗೆ ಅಂತ ದೊಡ್ಡ ಮನುಷ್ಯರು ವಕಫ್ ಆಡಳಿತ ಮಂಡಳಿಯಲ್ಲಿ ಇರುವಂತಹ ಒಂದು ಭೂಮಿಯನ್ನ ಕಬಳಿಕೆ ಮಾಡ್ಕೊಂಡಿದ್ರೆ ಈಗಾಗಲೇ ಅನುರಾಗ್ ಠಾಕೂರ್ ಅವರು ಈ ಹಿಂದಿನಂತೆ ಮೊದಲೇ ಸ್ಫೋಟವನ್ನ ಮಾಡಬೇಕಿತ್ತು, ಮೊದಲೇ ಮಾಹಿತಿಯನ್ನ ಹಂಚಿಕೊಳ್ಬೇಕಿತ್ತು. ಆದರೆ ಸದನ ನಡೆಯುವಾಗ ಅಂತ ದೊಡ್ಡ ನಾಯಕರ ದಲಿತ ಮುಖಂಡರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಎಳೆದು ತಂದು ಸಾಕ್ಷ್ಯವನ್ನ ಕೊಡದೆ, ನಿಜವಾದ ಎವಿಡೆನ್ಸ್ ಅನ್ನು ಕೊಡದೆ ಸುಮ್ಮನೆ ಎಳೆದು ತಂದದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಏನೇ ಆಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತಷ್ಟು ದಿನಗಳ ಕಾಲ ಕರ್ನಾಟಕದ ಸೇವೆಯಾಗಲಿ, ಕರ್ನಾಟಕ ಜನತೆ ಸೇವೆಯಾಗಲಿ, ಇಡೀ ದೇಶದ ಸೇವೆಯನ್ನು ಮಾಡಬೇಕು ಎನ್ನುವುದು ನಮ್ಮೆಲ್ಲರ ಆಶಯವಾಗಿದೆ. ಅನುರಾಗ್ ಠಾಕೂರ್ ಅವರು ಯಾವ ದೃಷ್ಟಿಯಲ್ಲಿ ಹೇಳಿದ್ರು ಅದು ಅವರಿಗೆ ಬಿಟ್ಟು, ಆದರೆ ಎಲ್ಲದರಿಂದ ಹೊರಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತಷ್ಟು ಗಟ್ಟಿಯಾಗಿ ಕರ್ನಾಟಕದ ದಲಿತ ಜನರ ಅಥವಾ ಜಾತ್ಯತೀತವಾಗಿ ಎಲ್ಲರನ್ನೂ ಸಮಾನ ತಕ್ಕಡಿಯಲ್ಲಿ ತೂಗಿಕೊಂಡು ಜನರ ಈ ಆಸೆಯನ್ನ ಪೂರೈಸಬೇಕಾಗಿ, ಜನರ ಆಕಾಂಕ್ಷೆಗಳನ್ನ ಪೂರೈಸಬೇಕಾಗಿ ಇರುವುದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಇರುವಂತಹ ದೊಡ್ಡ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು 82ನೇ ವಯಸ್ಸಿನಲ್ಲೂ ಕೂಡ ತಮ್ಮ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ಳದೆ ಜನರಿಗಾಗಿ ದುಡಿತಾ ಇರೋದನ್ನು ನೋಡಿದ್ರೆ ಅದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಏನೇ ಆಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವಕಫ್ ಮಂಡಳಿಯ ಆ ಪರ ವಿರೋಧ ಚರ್ಚೆಯಿಂದ ಹೊರಬಂದು ಸಮಾಜದ ಸೇವೆಗೆ ತಮ್ಮನ್ನ ಮುಡುಪಾಗಿಟ್ಟುಕೊಂಡುದನ್ನು ನೋಡ್ತಾ ಇದ್ರೆ ಇದು ಕೂಡ ಅವರ ಆದರ್ಶ ವ್ಯಕ್ತಿತ್ವಕ್ಕೆ ಒಂದು ಉದಾಹರಣೆಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.